ನಿರಂತರವಾಗಿ ಬಿಟ್ಟು ಬಿಟ್ಟು ಮಳೆ ಬರ್ತಾನೇ ಇದೆ. ಸೊ ಬರ್ತಾ ಇರೋದ್ರಿಂದನೂ ಕೂಡ ಕೆಲಸಕ್ಕೆ ಅಡ್ಡಿ ಆಗಿದೆ. ಅದು ಇರಲಿ, ಅದು ಒಂದು ಕಡೆ. ಟ್ರಾಫಿಕ್ಕನ್ನು ಇನ್ ದ ಮೀನ್ ಟೈಮ್ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಇಲ್ಲಿ ಟ್ರಾಫಿಕ್ ಬಾರದ ಹಾಗೆ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದವರು ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಒಂದು ಕುಟುಂಬದ 5 ಸದಸ್ಯರು ಅಲ್ಲಿ ಇದ್ದರು. 5 ಜನನೂ ಕೂಡ ಈ ಮಣ್ಣು ಕುಸಿತ ಆದಾಗ ಅದರಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಅಂದಾಜು. ಅದರಲ್ಲಿ ಒಂದು ಕುಟುಂಬದ 3 ಸದಸ್ಯರು ಸಿಕ್ಕಿದ್ದಾರೆ. ಒಬ್ಬರು ತಮಿಳುನಾಡು ಮೂಲದ ಡ್ರೈವರು ಕೂಡ ಬಾಡಿ ಸಿಕ್ಕಿದೆ. ಇನ್ನ 2 ಸಿಗಬೇಕಾಗಿದೆ. ಅವರಿಗೆ ಅವರ ದೇಹ ಅಥವಾ ಅವರಿದಾರ ಅದಕ್ಕೆ ಶೋಧ ನಡೆದಿದೆ. ಇದರ ಜೊತೆಗೆ ಕೆಲವರು ಅದು ಯಾವುದು ಕನ್ಫರ್ಮ್ಡ್ ಇಲ್ಲ, ಇನ್ನೊಂದು ಟ್ಯಾಂಕರು ಮಿಸ್ ಆಗಿರಬಹುದಾ ಅಂತ. ಆದರೆ ಇಲ್ಲಿವರೆಗೂ ಕೂಡ BPCL ಕಂಪನಿ ಆಗಲಿ, HPCL ಕಂಪನಿ ಆಗಲಿ ಅಥವಾ ಯಾವುದೇ ಟ್ರಾನ್ಸ್ಪೋರ್ಟ್ ಕಂಪನಿನವರಾಗಲಿ ಇನ್ನೊಂದು ಟ್ಯಾಂಕರು ಮಿಸ್ಸಿಂಗ್ ಇದೆ ಅಂತ ಯಾರು ನಮಗೆ ಇನ್ನೂವರೆಗೂ ನಾನು ಚೆಕ್ ಮಾಡಿದಾಗ ಯಾರು ನಮಗೆ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ನಮಗಿರೋ ಖಚಿತ ಮಾಹಿತಿ ಅಂದರೆ ಒಂದು ಟ್ಯಾಂಕರು ನೀರಿನಲ್ಲಿ ನಿಂತಿದೆ. ಅದರೊಳಗಡೆ ಗ್ಯಾಸ್ ಇದೆ. ಸೊ ನಿನ್ನೆ ಸ್ವಲ್ಪ ಗ್ಯಾಸು ಲೀಕ್ ಆಗ್ತಾ ಇತ್ತು ಅಂತ ಸುದ್ದಿ ಬಂದ ಕೂಡಲೇ HPCL, BPCL ಜೊತೆಗೆ ನೇವಿನವರು ಎಲ್ಲರ ಸಹಕಾರದಿಂದ ಜಿಲ್ಲಾಡಳಿತದವರು ಆ ಲೀಕೇಜನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಗ್ಯಾಸು ಲೀಕ್ ಆಗಿ ಅಲ್ಲೇನಾದರೂ ಅನಾಹುತ ಆಗ್ಬೋದು ಅಂತೇಳಿ HPCL, BPCL ಕಂಪನಿಗೆ ನಾವು ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿ ಮಾಡಿದ್ದೇವೆ. ಆ ಟ್ಯಾಂಕರು ನೀರಿನಲ್ಲಿ ಏನಿದೆ ಅದನ್ನು ಸುರಕ್ಷಿತವಾಗಿ ಆ ಟ್ಯಾಂಕರ್ನಲ್ಲಿರ್ತಕ್ಕಂಥ ಗ್ಯಾಸ್ನಿಂದ ಯಾವುದೇ ದುರ್ಘಟನೆ ಆಗದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು. ಈಗ ಟ್ಯಾಂಕರಲ್ಲಿರುವಂಥ ಗ್ಯಾಸು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನಮಗೆ ಅಷ್ಟು ಅದರ ಬಗ್ಗೆ ಮಾಹಿತಿ ಕಡಿಮೆ. ಹಾಗಾಗಿ ಆ ಕಂಪನಿನವರಿಗೆ ಜವಾಬ್ದಾರಿಯನ್ನು ನಿಗದಿ ಮಾಡಿದ್ದೇವೆ ಸರ್ಕಾರದಿಂದ. ಇದನ್ನು ಯಾವುದೇ ದುರ್ಘಟನೆ ಆಗದ ಹಾಗೆ ಆ ಗ್ಯಾಸನ್ನು ನಿರ್ವಹಣೆ ಮಾಡಬೇಕು. ಇಲ್ಲ ಟ್ಯಾಂಕರನ್ನು ಸೇಫಾಗಿ ಹೊರಗೆ ತೆಗೆಯೋದಾಗಲಿ ಅಥವಾ ಅಲ್ಲೇ ಕಂಟ್ರೋಲ್ಡ್ ರಿಲೀಸ್ ಮಾಡುವಂಥದ್ದಾಗಲಿ ಗ್ಯಾಸನ್ನು ಅವರ ನಾರ್ಮ್ಸ್ ಏನಿದೆ ಅದರ ಪ್ರಕಾರವಾಗಿ ಯಾವುದೇ ಸುರಕ್ಷತೆಗೆ ತೊಂದರೆ ಆಗದ ಹಾಗೆ ಟ್ಯಾಂಕರನ್ನು ಇರ್ತಕ್ಕಂಥ ಗ್ಯಾಸನ್ನು ನಿರ್ವಹಣೆ ಮಾಡಬೇಕು ಅಂತ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದೇವೆ. ನೇವಿನವರು, SDRF ತುಕಡಿ, NDRF ತುಕಡಿ, ನಮ್ಮ ಪೊಲೀಸು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಎಲ್ಲರೂ ಕೂಡ ಸ್ಪಾಟಲ್ಲಿ ಕೋಆರ್ಡಿನೇಟೆಡ್ ಆಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ ದ ಮೀನ್ ಟೈಮ್ ಇದು ನಮ್ಮ NHAI ಅವರು ಇದರಲ್ಲಿ ಅವ್ರದ್ದು ಇದು ಕುಸಿತ ಆಗುವಂಥ ಸಾಧ್ಯತೆ ಇದ್ದರೂ ಕೂಡ ಹೋದ ವರ್ಷನೇ ನಾವು ಅವರಿಗೆ ಇದನ್ನೆಲ್ಲ ತಾಕೀತು ಮಾಡಿಕೊಟ್ಟಿದ್ರು ಕೂಡ ಅವರು ತಡೆಗಟ್ಟಬಹುದಾಗಿದ್ದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ನಿನ್ನೆನೂ ಸಹ ನಾವು ಹೇಳಿದಾಗ ತ್ವರಿತವಾಗಿ ಅವರು ಸ್ಪಂದಿಸಿಲ್ಲ. ಜಿಲ್ಲೆಯ ಸ್ಥಳೀಯ ಶಾಸಕರು ಅದನ್ನೇ ದೂರು ಕೊಟ್ಟಿದ್ದಾರೆ. ಕಾರವಾರ ಶಾಸಕರು ಕೂಡ NHAIನವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೇಳಿ ನಿನ್ನೆ ಸಂಜೆ ನಾವು ಅವ್ರ ಮೇಲೆ ಒಂದು FIR ಅನ್ನು ಕೂಡ ದಾಖಲು ಮಾಡಿದ್ದೇವೆ. IRB ಅಂತ ಕಂಪನಿ ಮತ್ತು NHAI ಅಧಿಕಾರಿಗಳ ಮೇಲೆ ಈ ಥರ ಒಂದು ದುರಂತಕ್ಕೆ ಸ್ವಲ್ಪ ಮಟ್ಟಿಗೆ ಅವರ ಬೇಜವಾಬ್ದಾರಿತನ ಮತ್ತು ಮೊಂಡುತನನೂ ಕೂಡ ಕಾರಣ. ನಾವು ಇದನ್ನು ಹೋದ ವರ್ಷ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ಚೀಫ್ ಸೆಕ್ರೆಟರಿ ಕಡೆಯಿಂದ ಅವರಿಗೆಲ್ಲ ವರ್ತಮಾನ ಮುಟ್ಟಿಸಿದ್ರು ಕೂಡ ಅವರು NHAIನವರು ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ರೆಸ್ಪಾನ್ಸು ಕೊಟ್ಟಿಲ್ಲ. ಈಗ ಅದನ್ನು ನಾವು ದೊಡ್ಡದು ಮಾಡುವಂಥದ್ದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ. ಈಗ ತತ್ಕ್ಷಣ ಆಗಬೇಕಾಗಿರ್ತಕ್ಕಂಥ ಕೆಲಸ ಅದರ ಕಡೆಗೆ ನಾವು ಗಮನವನ್ನು ಕೊಟ್ಟಿದ್ದೇವೆ. ನೇವಿ ಆಗಲಿ, SDRF, NDRF ಎಲ್ಲರನ್ನೂ ತೆಗೆದುಕೊಂಡು ನ್ಯಾಷನಲ್ ಹೈವೇಸ್ವರೆಗೂ ತೆಗೆದುಕೊಂಡು ನಾವು ಈ ಬಾಕಿ ರೆಸ್ಕ್ಯೂ ಆಪರೇಷನ್ಸನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇನ್ನೂ ಬಾಡಿಗಳು ಸಿಗಬೇಕಾಗಿದೆ. ಅವುಗಳ ಬಗ್ಗೆನೂ ಇನ್ನೂ ನಮಗೆ 7 ಜನವರೆಗೂ ಅಂತ ನಾನು ನಿನ್ನೆ ಹೇಳಿದ್ದೇನೆ. 7ವರೆಗೂ ಹೋಗ್ಬೋದು ಅಥವಾ 8ಕ್ಕೂ ಹೋಗ್ಬೋದು. ಯಾಕಂದರೆ ಆ ಗಾಡಿಗಳಲ್ಲಿ ಅಲ್ಲಿ ಎಷ್ಟು ಜನ ಇದ್ದರು ಅನ್ನೋದು ಇನ್ನೂ ಯಾರು ನಮಗೆ ಲಿಖಿತವಾಗಿ ಮಿಸ್ಸಿಂಗ್ ಅಂತ ಖಚಿತವಾಗಿ ಯಾರು ನಮಗೆ ದೂರು ಕೊಟ್ಟಿಲ್ಲ. ಹಾಗಾಗಿ
7-8 ಸಹ ಆಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಬಾಂಬೆಯಿಂದ ಒಂದು ಕಾರ್ ಕಂಪನಿನವರು ಫೋನ್ ಮಾಡಿ ಒಂದು GPS ಈ ಜಾಗದಲ್ಲಿ ಅಲ್ಲೇ ಸ್ಟಕ್ ಆಗಿದೆ, GPS ಕಾರ್ನಲ್ಲಿ ಅಳವಡಿಸಿದ್ದಂಥ GPS ಯಂತ್ರ ಮೂವ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಹುಶಃ ಒಂದು ಕಾರು ಇದ್ರ ಕೆಳಗಡೆ ಸಿಕ್ಕಾಕೊಂಡಿದ್ಯಾ ಅನ್ನುವಂಥದ್ದನ್ನು ಕೂಡ ನಾವು ಈಗ ಅದನ್ನು ಕೂಡ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಆ ಕಾರ್ ಕಂಪನಿನವ್ರಿಗೆ ಹೇಳಿದ್ದೇವೆ, ಅದರ ಮಾಲೀಕರು ಯಾರು ಏನು ಅನ್ನುವಂಥ ಡೀಟೇಲ್ಸ್ ಕೊಡಿ ಅಂತ. ಸೊ ಆ ಮಾಲೀಕರು ಯಾರು ಅಂತ ಗೊತ್ತಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಸೇಫ್ ಆಗಿದ್ದಾರಾ ಇಲ್ಲ ಅಂತ ನಾವು ಪತ್ತೆ ಮಾಡಿದರೆ ಅವರು ಸೇಫ್ ಆಗಿದ್ದರೆ ಸಂತೋಷ, ಇಲ್ಲ ಅಂತ ಹೇಳಿದರೆ ಬಹುಶಃ ಅವರು ಕೂಡ ಈ ಮಣ್ಣಿನ ಕೆಳಗೆ ಸಿಕ್ಕಾಕೊಂಡಿರುವಂಥ ಸಾಧ್ಯತೆ ಇದೆ. ಸೊ ಇದು ಇತ್ತೀಚೆಗೆ ರಾತ್ರಿಯಿಂದ ಈಚೆಗೆ ಆಗಿರುವ ಬೆಳವಣಿಗೆಯಲ್ಲಿ ಒಂದು ಕಾರು ಕೂಡ ಸಿಕ್ಕಾಕೊಂಡಿರಬಹುದು ಅನ್ನುವಂಥ ಒಂದು ಪ್ರಿಲಿಮಿನರಿ ಮಾಹಿತಿ ನಮ್ಮ ಕಡೆಗೆ ಇದೆ. ಈಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಆ ಕಾರಲ್ಲೂ ಏನಾದರೂ ಸಿಕ್ಕಾಕೊಂಡಿದೆ ಅಂದರೆ ಅದರಲ್ಲಿ ಒಬ್ಬರು ಅಥವಾ ಇಬ್ಬರು ಅವರು ಕೂಡ ತೊಂದರೆಗೆ ಸಿಕ್ಕಾಕೊಂಡಿರುವಂಥ ಸಾಧ್ಯತೆ ಇರ್ತದೆ. ಅದನ್ನು ಇನ್ನೂ ವೆರಿಫಿಕೇಷನ್ ಸ್ಟೇಜಲ್ಲಿ ನಾವು ಇದ್ದೇವೆ. ಸೊ ಇಷ್ಟು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು. ಜಿಲ್ಲಾ ಮಂತ್ರಿಗಳು ಆಲ್ರೆಡಿ ಅಲ್ಲಿ ಇದ್ದಾರೆ, ಶಾಸಕರು ಕೂಡ ಅಲ್ಲಿದ್ದಾರೆ. ಎಲ್ಲರೂ ಸಹ ನಾವು ನಿರಂತರವಾಗಿ DC SP ಅವರ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು ರೆಸ್ಕ್ಯೂ ಆಪರೇಷನ್ನ ಮುನ್ನಡೆಸಿದ್ದೇವೆ.